ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಮಿಕೀಟಗಳ ಸಂಖ್ಯೆ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅಂದರೆ ಆ ವೈರಸ್ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಕೂಡ ಶುರು ಆಗಿಬಿಟ್ಟಿದೆ. ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಿಂದ ತಮ್ಮ ಬದುಕನ್ನು ತುಂಬ ಚೆನ್ನಾಗಿ ರೂಪಿಸ್ಕೊಂಡಿದ್ದಾರೆ, ಚೆನ್ನಾಗಿ ದುಡಿಮೆ ಮಾಡ್ತಿದ್ದಾರೆ, ಅವ್ರಿಗಿರುವಂಥ ಫಾಲೋವರ್ಸ್ಗಳನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ, ಒಂದಿಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ. ಅದು ಆ ಕ್ಷಣಕ್ಕೆ ಇಷ್ಟ ಆಗಿಲ್ಲ ಅಂದ್ರೂ ಒಂದು 5 ಸೆಕೆಂಡು 10 ಸೆಕೆಂಡ್ 30 ಸೆಕೆಂಡ್ಸ್ ಏನೋ ಒಂದು ಪಾಸಿಂಗ್ ಟೈಮ್ ಥರ ಜನಗಳು ಕೂಡ ಅವ್ರನ್ನ ನೋಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗಿದ್ರೆ ಸರಿ. ಆದರೆ ಕೆಲವೊಬ್ಬರು ಮಾತ್ರ ಮಿತಿ ಮೀರಿ ಅತಿರೇಕಕ್ಕೆ ಹೋಗಿ ಸೋಷಿಯಲ್ ಮೀಡಿಯಾ ಅಂದ್ರೇ ವಾಕರಿಕೆ ಬರೋ ಥರ ಮಾಡಿದ್ದಾರೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಅಮುಕುಡುಮುಕು. ಸದ್ಯ ಈಗ ಅಮುಕುಡುಮುಕು ಆಸ್ಪತ್ರೆಯಲ್ಲಿದ್ದಾರಂತೆ. ಅದು ಏನೇನೆಲ್ಲ ಆಯಿತು ಕತೆ ಅಂತ ಹೇಳ್ತೀನಿ ಕೇಳಿ. ಇತ್ತೀಚೆಗೆ ಒಂದು ಫಿಲಮ್ ರಿಲೀಸ್ ಆಗಿರುತ್ತೆ, ಸೂರ್ಯಣ್ಣ ಅಂತ. ಆ ಫಿಲಮ್ ರಿಲೀಸ್ ಆದಾಗಲಿಂದ ಕೂಡ ಇಲ್ಲಿವರೆಗೂ ಅದು ಕಾಂಟ್ರವರ್ಸಿ ನಡೀತಾನೆ ಇದೆ. ಮೊದಲಿಗೆ ಯಾರೋ ಕುದುರೆಯಿಂದ ಬಿದ್ದಿರುವಂಥ ಒಂದು ವಿಡಿಯೋನ ವೈರಲ್ ಮಾಡಿದರು. ಅದಾದಮೇಲೆ ಯಶಸ್ವಿನಿ ಆ ಫಿಲಮಲ್ಲಿ ಯಾರು ನಟಿಸಿರ್ತಾರಲ್ಲ ಲೇಡಿ ಡಾನ್, ಅವರು ಅರೆಸ್ಟ್ ಕೂಡ ಆಗಿದ್ರು. ಅಲ್ಲೊಂದಿಷ್ಟು ಆಯಿತು. ಅದಾದಮೇಲೆ ಆಟೋದಲ್ಲಿರ್ಬೋದು, ಹೀಗೆ ಏನೇನೋ ಪಬ್ಲಿಸಿಟಿ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ಒಂದು ಕಡೆ ನಡೀತಾಯಿದ್ರು. ಆದರೆ ಪಬ್ಲಿಸಿಟಿ ಮಿತಿ ಮೀರಿ ಅತಿರೇಕ ಅಸಹ್ಯಕ್ಕೆ ತಿರುಗಿದಾಗ ಹೀಗೆಲ್ಲ ಆಗುತ್ತೆ ಅಂತ ಅನಿಸುತ್ತೆ. ಏನಾಗಿದೆ ಅಂದರೆ ಈ ಅಮುಕುಡುಮುಕು ಅಂತ ಯಾರಿದ್ದಾರೆ ಅವ್ರಿಗೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಬೇರೆ ಇದ್ದಾರೆ, ಲಕ್ಷಾಂತರಗಟ್ಟಲೆ ಫಾಲೋವರ್ಸ್ ಕೂಡ ಇದ್ದಾರೆ. ಅವ್ರನ್ನ ಗುರುತಿಸಿ ಸನ್ಮಾನ ಮಾಡೋಕ್ಕೆ ಜೀ ಕನ್ನಡದಲ್ಲಿ ಇತ್ತೀಚೆಗೆ ಒಂದು ಶೋ ಕೂಡ ಅವ್ರಿಗೆ ಟೈಮ್ ಕೊಟ್ಟು ಅವ್ರಿಗೊಂದು ಸ್ಲಾಟ್ ಹಾಕಿ ಕರೆಸಿದ್ರು. ಅದಾದ ನಂತರ ಸ್ವಲ್ಪ ಎಲ್ಲ ಕಡೆಯೂ ಕೂಡ ಶುರುವಾಗಿತ್ತು. ಮತ್ತು ಅವ್ರದ್ದು ರೀಲ್ಸ್ ಇರ್ಬೋದು, ಒಂದಿಷ್ಟು ಪ್ರಮೋಷನ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಶುರುವಾಗಿತ್ತು. ಹೀಗೆ ಸೂರ್ಯಣ್ಣ ಫಿಲಮ್ ಕೂಡ ಇತ್ತೀಚೆಗೆ ರಿಲೀಸ್ ಆಗಿದ್ದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಈ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಫಿಲಮ್ ಬಂದರೆ ನಿಜವಾಗ್ಲೂ ಅದನ್ನು ನೋಡೇ. ಎಕ್ಸಾಂಪಲ್ ಇರುವಂತಹ ಮೂವಿ ಅಂದರೆ ರಂಗಿತರಂಗ. ಅದರಲ್ಲಿ ಯಾವುದೇ ಫೇಮಸ್ ಆ್ಯಕ್ಟರ್ ಇರಲಿಲ್ಲ, ಆ್ಯಕ್ಟ್ರೆಸ್ ಇರಲಿಲ್ಲ, ಏನೋ ಅದ್ಭುತವಾದಂಥ ಎಲ್ಲವನ್ನು ಮೀರಿದಂಥ ಸಾಂಗ್ ಇರಲಿಲ್ಲ. ಬಟ್ ಯಾವಾಗ ಮೌತ್ ಪಬ್ಲಿಸಿಟಿ ಆಯಿತು, ಆ ಫಿಲಮಲ್ಲಿ ಕಂಟೆಂಟ್ ಇದೆ, ಸ್ಟೋರಿ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸ್ಟೋರಿ ಅಂತ ಯಾವಾಗ ಜನಗಳಿಗೆ ಒಬ್ಬರಿಂದ ಒಬ್ರಿಗೆ ಗೊತ್ತಾಯಿತು, 1 ವೀಕಲ್ಲಿ ಹೌಸ್ಫುಲ್ ಆಗೋಯಿತು. ಅದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿಬಿಡ್ತು. ಇದುವರೆಗೂ ಕೂಡ ಬೆಸ್ಟ್ ಮೂವಿ, ಒನ್ ಆಫ್ ದ ಬೆಸ್ಟ್ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ಕೂಡ ಆಗಿದೆ. ಈ ಥರ ಯಾವುದಾದ್ರೂ ಮೂವಿ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಪ್ರೇಕ್ಷಕರು 1 ದಿನ ಬರಲ್ಲ, 2 ದಿನ ಬರದೇ ಇರ್ಬೋದು. ಬಟ್ ಯಾವಾಗ ಮೌತ್ ಪಬ್ಲಿಸಿಟಿ ಅನ್ನೋ ಜಾಸ್ತಿ ಆಗುತ್ತೋ ಖಂಡಿತವಾಗ್ಲೂ ಬಂದು ಜನ ನೋಡೇ ನೋಡ್ತಾರೆ. ಅದಕ್ಕೆ ಕೆಟ್ಟ ಥರದಲ್ಲಿ ಪಬ್ಲಿಸಿಟಿ ಮಾಡೋದಿರ್ಬೋದು, ಗಿಮಿಕ್ಗಳನ್ನ ಮಾಡೋದಿರ್ಬೋದು, ಇದು ಮಾಡಿದರೆ ಇಂಡಸ್ಟ್ರಿಯ ಮರ್ಯಾದೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಹೇಗಿದೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಫಸ್ಟ್ ಏನಾಗ್ತಿತ್ತು ಅಂತ ಅಂದರೆ ಉದಯದಲ್ಲೋ TV ನನ್ನಲ್ಲೋ ಬಂತು ಅಂದರೆ ಅದನ್ನು ಯಾರು ನೋಡ್ತಾರೆ ಬೇರೆ ಸ್ಟೇಟಲ್ಲಿ ಅಂತ ಇತ್ತು. ಬಟ್ ಇವಾಗ ಹಾಗಲ್ಲ. ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಯಾವ್ಯಾವ ಸ್ಟೇಟು, ಯಾವ್ಯಾವ ದೇಶನೋ, ಎಲ್ಲೆಲ್ಲೆಲ್ಲ ಇರುವಂಥ ಕಂಟೆಂಟ್ಗಳೆಲ್ಲ ನಮ್ಮ ಮೊಬೈಲ್ ಸಿಗ್ತಾ ಇರುತ್ತೆ. ಹೀಗೆ ಕರ್ನಾಟಕದಲ್ಲಿ ಈ ಥರ ಒಂದು ಮೂವಿಗೆ ಈ ಥರ ಕೆಟ್ಟು ಪಬ್ಲಿಸಿಟಿ ಆಗ್ತಿದೆ ಅಂತ ಗೊತ್ತಾದಾಗ ಎಷ್ಟು ಜನ ನಗಲ್ಲ, ಹೀಗೆಲ್ಲನೂ ನಡೀತಿದೆಯಾ ಅಂತ ಎಷ್ಟು ಜನ ಅಂದ್ಕೊಳ್ಳಲ್ಲ ಹೇಳಿ. ಅದೇ ಥರ ಒಂದು ಸೀರಿಯಸ್ ಮ್ಯಾಟ್ರ್ ಆಗಿರುವಂಥದ್ದು ಈ ಸೂರ್ಯಣ್ಣ ಮೂವಿ ಏನಿದೆ, ಇದಕ್ಕೆ ಪಬ್ಲಿಸಿಟಿ ನಡೆಸ್ತಿರೋಂಥ ಸಂದರ್ಭದಲ್ಲಿ ಅಮುಕುಡುಮುಕು ಏನಿದ್ದಾನೆ ಅವ್ರಿಗೆ ಓಡಿ ಬರ್ತಾನೆ. ಓಡಿ ಬಂದ ತಕ್ಷಣ ಅಲ್ಲಿ ಹೀರೋ ಹತ್ರ ಹೋಗಿ, ಅಣ್ಣ ನಾನು ನಿಮ್ಮ ಮೂವಿ ಮಾಡಿದ್ದೀರಾ, ನೀವು ಗೆಲ್ಲಲೇಬೇಕು ಅಣ್ಣ ಅಂತ ಹೇಳಿ ಪೆಟ್ರೋಲ್ ಕುಡಿತಿದ್ದೀನಿ ಅಂತ ಹೇಳಿ ಪೆಟ್ರೋಲನ್ನು ಕುಡಿದು, ಆ ಪೆಟ್ರೋಲ್ ಹೊಟ್ಟೆ ಒಳಗೆ ಹೋಗೋಕ್ಕಿಂತ ಮುಂಚೆನೇ ತಾನು ಬಿದ್ದೇ ಹೋಗ್ಬಿಟ್ಟಿದ್ದೀವಿ ಅನ್ನೋ ಥರ ಅಲ್ಲೇ ಮಲ್ಕೊಂಡೇ ಬಿಡ್ತಾನೆ. ಅವ್ರನ್ನ ದಿಢೀರಂತ ಎಲ್ಲರೂ ಸೇರಿ ಆ ಮೂವಿ ಹೀರೋ ಏನಿದ್ದಾರೆ ಅವರು ಎತ್ಕೊಂಡು ಹಾಸ್ಪಿಟಲ್ಗೆ ಓಡೋಗ್ಬಿಡ್ತಾರೆ. ಹಾಸ್ಪಿಟಲ್ಗೆ ಹೋಗಾದ್ಮೇಲೆ ಬಂದಾದಮೇಲೆ ಒಂದು ಬೈಟನ್ನು ಕೊಡ್ತಾರೆ. ಹೌದು ಹಿಂಗೆ ಮಾಡ್ಕೊಬಾರ್ದಿತ್ತು, ಇವಾಗ ಹಾಸ್ಪಿಟಲಲ್ಲಿದ್ದಾರೆ, ಡಾಕ್ಟರ್ ಎಲ್ಲ ಚೆಕ್ ಮಾಡ್ತಿದ್ದಾರೆ, ಏನೂ ಇದಿಲ್ಲ ಅಂತ ಹೇಳಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಅದಾದಮೇಲೆ ಗೊತ್ತಾಗಿದ್ದ ವಿಷಯ ಏನು ಅಂತಂದರೆ ಇನ್ನೊಂದು ವೀಡಿಯೋನ ರಿಲೀಸ್ ಮಾಡ್ತಾನೆ ಅವನು. ಏನಂದರೆ ನಾನು ಇದಕ್ಕೆ ಜೀರಾ ಹಾಕಿದ್ದೀನಿ, ಜೀರಾ ಹಾಕಿ ಹನಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಕುಡಿತಿದ್ದೀನಿ ಅಂತ. ಅಷ್ಟು ಮಿಕ್ಸ್ ಮಾಡಿ ಕುಡ್ತಿದ್ದವ್ರು ಹಾಸ್ಪಿಟಲ್ ಅಡ್ಮಿಟ್ ಯಾಕೆ ಮಾಡ್ಕೊಂಡ್ರು ಡಾಕ್ಟರ್ ಗೊತ್ತಿಲ್ಲ, ಇವ್ರು ಯಾಕೆ ಎತ್ಕೊಂಡು ಓಡೋದ್ರೂ ಗೊತ್ತಿಲ್ಲ. ಅದು ಇನ್ನೂ ಬಾಯಿಯಿಂದ ಗಂಟ್ಲಿಗೆ ಇಳದೇ ಇಲ್ಲ, ಅಷ್ಟೊತ್ತಿಗೆ ಬಿದ್ದು ಹೋಗಿರ್ತಾರೆ. ಇದೆಲ್ಲ ಗಿಮಿಕ್ ಮಾಡ್ತಾರೆ. ಇದರಿಂದ ಕೆಲವ್ರು ಅಂದ್ಕೊತಾರೆ ಅದರಲ್ಲಿ ಏನು ದೊಡ್ಡ ವಿಷಯ ಇದೆ, ನೋಡಿದ್ರೆ ಇಷ್ಟ ಆದರೆ ನೋಡಿ, ಇಲ್ಲ ಅಂದರೆ ಬಿಡಿ ಅಂತ. ಬಟ್ ಎಷ್ಟು ನೆಗೆಟಿವ್ ಆಗಿ ಇದು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆದರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಯಶ್ ಅವ್ರದ್ದೊಂದು ಇನ್ಸಿಡೆಂಟ್ ಆಗಿತ್ತು. ಅವ್ರ ಬರ್ಡೇಲಿ ಯಶ್ ಅವ್ರಿಗೊಬ್ಬ ಅಭಿಮಾನಿಗೆ ಸಿಗಲಿಲ್ಲ ಅಂತ ಪೆಟ್ರೋಲ್ನ ಹಾಕೊಂಡ್ಬಿಟ್ಟಿದ್ರು ಮೈ ಮೇಲೆ. ಅದು ತುಂಬ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಅವರು ಹಾಗಾಗಿ ಅವ್ರ ಬರ್ತಡೇ ದಿನ ಯಶ್ ಅವರು ಬೇರೆಯವ್ರಿಗೆ ಅಂದರೆ ಅಭಿಮಾನಿಗಳಿಗೆ ಸಿಗೋದನ್ನೇ ಬಿಟ್ಬಿಟ್ಟಿದ್ರು. ಅದಾಗಿ ಸ್ವಲ್ಪ ವರ್ಷ ಆದಮೇಲೆ ಮತ್ತೆ ಬರ್ಡೇ ಟೈಮಲ್ಲಿ ಬ್ಯಾನರ್ ಕಟ್ಟಕ್ಕೆ ಹೋಗಿ ಅದಾದಮೇಲೆ ಅವ್ರು ಕಂಪ್ಲೀಟಾಗಿ ಬರ್ಡೇನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಯಾವಾಗ ಬ್ಯಾನರ್ ಕಟ್ಟಕ್ಕೆ ಹೋದಾಗ 3 ಜನ ಯುವಕರು ತೀರ್ಕೊಂಡ್ರು, ಅವಾಗ ಅವ್ರು ಕಂಪ್ಲೀಟಾಗಿ ಈ ಸೆಲೆಬ್ರೇಷನ್ದೇ ದೂರ ಉಳ್ಕೊಂಡ್ಬಿಟ್ರು. ಹೀಗೆಲ್ಲ ಆಗ್ತಿರುತ್ತೆ. ಈ ಟೈಮಲ್ಲಿ ಈ ಥರ ಗಿಮಿಕ್ ಮಾಡೋದು, ಇನ್ಯಾರೂ ನಾನು ಈ ಥರ ಕುಡಿದ್ರೆ ಅಥವಾ ಇನ್ನೊಂದೇನೋ ಮಾಡಿದರೆ ಆ ಹೀರೋ ಬಂದು ನನ್ನ ಮಾತಾಡಿಸ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಎಲ್ಲ ಮಾಡುವಂಥ ಚಾನ್ಸಸ್ ಇರುತ್ತೆ. ಯಾವಾಗ ಇವ್ರನ್ನೆಲ್ಲ ನೋಡ್ತಾ ಇವ್ನಿಗೆ ಮಾಡಿದ್ದಕ್ಕೆ ಆ ಹೀರೋ ಎಷ್ಟೊಂದು ಕೇರ್ ಮಾಡಿಬಿಟ್ರು, ಅವನ್ನ ಎತ್ಕೊಂಡೇ ಹೋಗ್ಬಿಟ್ರು. ಕೆಲವ್ರಿಗೆ ಇದನ್ನು ಸುಳ್ಳು ಅಂತ ಅರ್ಥನೇ ಆಗಲ್ಲ. ಅರ್ಥ ಮಾಡ್ಕೊಳ್ಳೋಕೆ ಮುಂಚೆನೇ ಈ ಥರ ನಿಜ ಇರ್ಬೋದು, ಈ ಥರ ಹೀರೋ ಹತ್ರ ನಾವು ಹೋಗ್ಬಿಟ್ಟು ಹೀಗೆಲ್ಲ ಮಾಡಿದ್ರೆ ಅವ್ರು ನಮ್ಮನ್ನು ಮಾತಾಡಿಸ್ಬಿಡ್ತಾರೆ, ನಮ್ಮ ಜೊತೆನೇ ಇರ್ತಾರೆ ಹಾಸ್ಪಿಟಲಲ್ಲೆಲ್ಲ
ಆ ಥರ ಎಲ್ಲ ಭಾವನೆ ಬರೋಕ್ಕೆ ಶುರು ಆಗಿಬಿಡುತ್ತೆ. ಇನ್ನೊಂದು ನಮ್ಮ ಇಂಡಸ್ಟ್ರೀಲಿ ಕೆಟ್ಟದಾಗಿ ಒಂದು ಇದೆಲ್ಲ ಶುರು ಆಗಿಬಿಡುತ್ತೆ. ಈಗ ಒಂದೇನಾದರೂ ಮಾಡಿದಾಗ ನಗಾಡ್ಕೊಂಡು ಸುಮ್ಮನೆ ಆಯಿತು ಅಂತಂದರೆ ನೆಕ್ಸ್ಟ್ ಬರುವಂಥವ್ರೆಲ್ಲರೂ ಕೆಲವರು ಈ ಥರ ಗಿಮಿಕ್ಗಳನ್ನ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಎಷ್ಟು ಅಪಹಾಸ್ಯ ಅನ್ನಿಸ್ಬಿಡುತ್ತೆ. ಇದೆಲ್ಲವೂ ಕೂಡ ಸ್ಟಾಪ್ ಆಗಲೇಬೇಕು. ಯಾಕಂದರೆ ತುಂಬ ಕೆಟ್ಟದಾಗಿ ಪ್ರೊಜೆಕ್ಟ್ ಆಗ್ತಾಯಿದೆ. ನೀವು ಮೂವಿ ಮಾಡಿ ಹೌದು ಪಾಸಿಟಿವು ನೆಗೆಟಿವು ಪ್ರಚಾರದಲ್ಲಿರಬೇಕು, ಜನಗಳ ಬಾಯಲ್ಲಿ ಮೂವಿ ಹೆಸರು ಓಡಾಡಬೇಕು, ಆಗ ಅವ್ರು ಥಿಯೇಟರಿಗೆ ಬಂದು ನೋಡ್ತಾರೆ ಅನ್ನೋದು ನಿಜವಾಗ್ಲೂ ಸುಳ್ಳು. ಆ ಥರ ನಿಜವಾಗ್ಲೂ ಆಗಲ್ಲ. ಯಾವಾಗ ಕಂಟೆಂಟ್ ಚೆನ್ನಾಗಿರುತ್ತೋ ಆವಾಗ ಇವತ್ತು ಒಬ್ಬರು ಹೋಗಿದ್ದವ್ರು ನಾಳೆ ಅವ್ರ ಫ್ಯಾಮಿಲಿಗೆಲ್ಲ ಹೋಗಿ ನೀವು ಮೂವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಕಂಟೆಂಟೇ ಇಲ್ಲ ಅಂದಮೇಲೆ ನೋಡಲ್ಲ. ಗೊತ್ತಿಲ್ಲ, ಮೂವಿ ತುಂಬ ಚೆನ್ನಾಗೂ ಇರ್ಬೋದು, ಸೂರ್ಯಣ್ಣ ಮೂವಿ, ಅದು ನಾವು ಹೋಗಿ ನೋಡಿದವ್ರ ಬಾಯಲ್ಲಿ ಕೇಳಬೇಕೇ ಬಿಟ್ಟು ಅವರಿಂದ ಪ್ರಚಾರ ಸಿಗಬೇಕು ಅಥವಾ ಆ ರಿವ್ಯೂಸ್ಗಳು ಯಾರು ಕೊಡ್ತಾರೆ ಅವರು ಅದನ್ನು ಪ್ರಚಾರ ಮಾಡಬೇಕೇ ಬಿಟ್ಟು ಈ ಥರ ಅಮುಕು ಡುಮುಕು ಅಂತೆ, ಇನ್ಯಾರೋ ಅಂತೆ, ಅವರು ಪೆಟ್ರೋಲ್ ಕುಡಿಯೋದಂತೆ, ಅದರಿಂದೆಲ್ಲ ನ್ಯೂಸ್ ಚಾನಲ್ಸ್ಗಳಲ್ಲಿ ಬರೋದಂತೆ, ಅದರಲ್ಲಿ ನಮ್ಮದೆಲ್ಲ ಎಲ್ಲ ಕಡೆ ನಮ್ಮ ಹೆಸರು ಪ್ರಚಾರ ಆಗ್ತಿದೆ, ಹೇಗೋ ಇನ್ನೊಂದು 2 ದಿನ ಮೂವಿ ಓಡ್ಬಿಡುತ್ತೆ ಅಂತ ಏನು ಸಿಗುತ್ತೆ ಅದರಿಂದ ಎಲ್ಲ, ಅದಂತೂ ಗೊತ್ತಿಲ್ಲ. ಬಟ್ ಇಂಥವ್ರನ್ನೆಲ್ಲ ಅವ್ರ ಮನೆಗಳಲ್ಲಿ ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ ಗೊತ್ತಿಲ್ಲ. ಇವ್ರನ್ನ ಕರೆದು ಇತ್ತೀಚೆಗೆ ಜೀ ಕನ್ನಡದವ್ರು ಬೇರೆ ಸನ್ಮಾನ ಬೇರೆ ಮಾಡಿ ಕಳಿಸಿದ್ರು. ಇವ್ರ ಮನೆಗಳಲ್ಲಿ ತಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಮಾಡ್ತಿಲ್ಲ ಅಂತ ಗೊತ್ತಿರುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಇವ್ರಿಗಿರುವಂಥ ಫಾಲೋವರ್ಸ್ಗಳಿಗೆ ನಿಜವಾಗ್ಲೂ ಯುಟಿಲೈಸ್ ಮಾಡಿಕೊಂಡ್ರೆ ತಿಂಗಳಲ್ಲಿ ಚೆನ್ನಾಗಿ ಬದುಕ್ಬೋದು. ಅವರು ಒಳ್ಳೆ ಥರದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಇನ್ನೂ ಫಾಲೋವರ್ಸ್ನ ಜಾಸ್ತಿ ಮಾಡಿಕೊಂಡು ತಮಗಿರುವಂತಹ ಏನಾದರೂ ಒಂದು ಟ್ಯಾಲೆಂಟ್ ಇದ್ದರೆ ಅದನ್ನು ತೋರಿಸ್ತಾ ಒಂದಿಷ್ಟು ಸಂಪಾದನೆ ಕೂಡ ನಿಯತ್ತಾಗಿ ಮಾಡ್ಬೋದು. ಅದು ಬಿಟ್ಟು ಈ ಥರ ಚೀಪ್ ಗಿಮಿಕ್ ಮಾಡಿದೆ ಅಂತ ಅಂದರೆ ನೋಡೋದಕ್ಕೆ ತುಂಬ ಅಸಹ್ಯ ಅನಿಸಿರುತ್ತೆ. ಸದ್ಯಕ್ಕೆ ಈಗ ಹಾಸ್ಪಿಟಲ್ ಇದ್ದಾರಂತೆ. ಇದಾದಮೇಲೆ ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳನ್ನ ಡಿಸ್ಟರ್ಬ್ ಮಾಡಿರುವಂಥ ಒಂದು ವಿಷಯಕ್ಕೆ ಈಗಾಗಲೇ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಡಿಸ್ಚಾರ್ಜ್ ಆದ ತಕ್ಷಣ ವಿಚಾರಣೆಗೂ ಕೂಡ ಪೊಲೀಸ್ ಕರೀತಾರೆ ಅಂತ ಹೇಳಲಾಗಿದೆ. ಇಂಥವ್ರು ನಿಜವಾಗ್ಲೂ ಕೂಡ ಕರಿಬೇಕು. ಕರೆದು ಅದೇನಿದೆ ವಿಚಾರನ ಕೇಳಬೇಕು. ಇದು ಯಾಕೆ ಇಷ್ಟು ಡ್ರಾಮಾ ಮಾಡಿದರು ಅಂತ ಹೇಳಬೇಕು. ಇದರಲ್ಲಿ ಫಿಲಮ್ ಅವರು ಕೂಡ ಇನ್ವಾಲ್ವ್ ಆಗಿದ್ದರೆ ಅವ್ರಿಗೂ ಒಂದಿಷ್ಟು ಬುದ್ಧಿ ಹೇಳಿ ಕಳಿಸ್ಬೇಕು, ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ ಅಂತ. ಅಥವಾ ಸಿನಿಮಾದವ್ರಿಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಈ ಹುಡುಗನೇ ತಾನೇ ಮಾಡಿದ್ದಾನೆ ಅಂತ ಆದರೆ ಇದಕ್ಕೂ ಸಿನಿಮಾದವ್ರಿಗೂ ಸಂಬಂಧ ಇರಲ್ಲ. ಬಟ್ ಇನ್ಮೇಲೆ ಈ ಥರ ಎಲ್ಲ ಆಗದಿರೋ ಥರ ಅವರು ಕೂಡ ಎಚ್ಚರ ವಹಿಸಬೇಕಾಗತ್ತೆ. ಸದ್ಯಕ್ಕೆ ಇವಾಗ ಪೊಲೀಸರು ಕೂಡ ವಿಚಾರಣೆಗೆ ಕರೀತಾರಂತೆ. ಕರೆದಾದ್ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ನಿಮಗೆ ಈ ವ್ಯಕ್ತಿ ಬಗ್ಗೆ ಏನು ಅನ್ನಿಸ್ತು ಈ ಡ್ರಾಮಾನೆಲ್ಲ ನೋಡಿದ ಮೇಲೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.